ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ GS ಹೆಗಡೆ. ಇವರು ಮೂಲತಃ ಹೊನ್ನಾವರ ತಾಲೂಕಿನ ಗುಣವಂತ. ಇವರು ಕರ್ನಾಟಕ ಬ್ಯಾಂಕಿನಲ್ಲಿ 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಪ್ರಸ್ತುತ ಸಪ್ತಕ ಸಂಸ್ಥೆಯ ಮೂಲಕ ಕಲಾ ಸಂಘಟನೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ನಿಮ್ಮ ಸಪ್ತಕ ಸಂಸ್ಥೆ ಮೂಲಕ ನಮ್ಮ ಜಿಲ್ಲೆ, ರಾಜ್ಯ ಜೊತೆಗೆ ದೇಶದ ಬಹುತೇಕ ಕಡೆ, ಕೋಲ್ಕತ್ತಾ ಇರ್ಬೋದು, ಮುಂಬೈ ಇರ್ಬೋದು, ಪುಣಾ ಇರ್ಬೋದು, ಹೈದರಾಬಾದ್, ಹೀಗೆ ಸಾಕಷ್ಟು ಕಡೆಗಳಲ್ಲಿ ನೀವು ನಿಮ್ಮ ಕಾರ್ಯಕ್ರಮಗಳನ್ನ ಸಪ್ತಕ ಸಂಸ್ಥೆ ಮೂಲಕ ಆಯೋಜನೆ ಮಾಡಿದ್ದೀರಿ. ಹೌದು. ಗಣಪತಿ ಸಣ್ಣ ಹೆಗಡೆ ಅವರು ಸಪ್ತಕ GS ಹೆಗಡೆ ಆಗಿದ್ದು ಹೇಗೆ? ಸಪ್ತಕ GS ಹೆಗಡೆ ಆದದ್ದಂದ್ರೆ, ನನ್ನ ಸಂಸ್ಥೆ ಹುಟ್ಟುವಾಗ ಅದಕ್ಕೂ ಮೊದಲು ನನ್ನ ಸಂಗೀತದ ಸೇವೆಯ ಬಗ್ಗೆ ಒಂದು ಎರಡು ಮಾತು ಹೇಳ್ಬೇಕಂದ್ರೆ, ನಾನು ಮೂಲತಃ ಯಕ್ಷಗಾನ ರಕ್ತದಿಂದ ಬಂದದಾದ್ರೂ ನನ್ನಲ್ಲಿ ಒಳಾಂತ ಆಸೆಯಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಒಲವಿತ್ತು. ಆ ಮೂಲದಲ್ಲಿ ತಬಲಾ ಸ್ವಲ್ಪ ಅಭ್ಯಾಸ ಮಾಡಿದ್ದೆ ಕಾಲೇಜ್ ಜೀವನದಲ್ಲಿ. ಅದೇ ನನ್ನ ಮನಸ್ಸಲ್ಲಿ ಒಂದು ಆ ರೀತಿಯಾಗಿ ಒಂದು ಸಂಗೀತದ ಬಗ್ಗೆ ಒಲವು ಬೆಳೆದಿತ್ತು. ಅದನ್ನ ಒಂದು ಬೆಳೆಸುವ ಪ್ರಶ್ನೆ ನಾನು ಕಾಲೇಜ್ ಜೀವನದಲ್ಲಿ ಕೆಲವು ಕನಸೆಲ್ಲ ಕಂಡಿದ್ದೆ. ಅದನ್ನ ಮಾಡೋದ್ರಲ್ಲಿ ಒಂದು ಯಾವಾಗಲೂ ನಾನು ಅದನ್ನೇ ತೊಡಸ್ಕೊಂಡು ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಅದನ್ನ ಕೆಲವು ವರ್ಷ ನಾನು ಇನ್ನೊಂದು ಸಂಸ್ಥೆಯಲ್ಲಿ ಸಂಗೀತ ದೊಡ್ಡ ಸಂಸ್ಥೆಯಲ್ಲಿ ಗುರುರಾವ್ ದೇಶಪಾಂಡೆ ಸಂಗೀತ ಸಭಾ ಅಂತ ವಿನಾಯಕ್ ತೋರ್ ಇವರ ಹಿರಿತನದಲ್ಲಿರುವಂತಹ ಸಂಸ್ಥೆ ಕಾರ್ಯದರ್ಶಿಯಾಗಿ ದುಡಿದೆ. ಆಮೇಲೆ 2006ರಲ್ಲಿ ನನ್ನದೇ ಆದ ಒಂದು ಸಂಸ್ಥೆಯನ್ನು ಕಟ್ಟೋಣ ಅಂತ ಹೇಳುವಂತ ಒಂದು ವಿಷಯದಲ್ಲಿ ನನ್ನ ಕುಟುಂಬದ ಒಂದು ಸಾಂಸ್ಕೃತಿಕ ದತ್ತಿ ಸಂಸ್ಥೆ ಚಾರಿಟಬಲ್ ಟ್ರಸ್ಟ್ ಅಂತಾಗಿ ಸಪ್ತಕವನ್ನ ನೋಂದಾಯಿಸಿಕೊಂಡು ಅದನ್ನ ನಡೆಸ್ತಾ ಬಂದೆ. ಸಪ್ತಕ ಕಾರ್ಯಕ್ರಮಗಳಲ್ಲಿ ಅದನ್ನ ಉದ್ದೇಶವನ್ನು 7 ಉದ್ದೇಶ ಇಟ್ಕೊಂಡಿದ್ದೆ. ಸಪ್ತಕ ಅಂದ್ರೆ ಸ್ವರಗಳ 7 ಸ್ವರಗಳ ಗುಚ್ಛ ಅಂತ ನಾವು ಇಲ್ಲಿ ತಗೊಳ್ಳೋದು. ಅಂದ್ರೆ ಸಪ್ತಸ್ವರ, ಸಪ್ತರ್ಷಿ, ಸಾಗರ ಎಲ್ಲದೂ ಬರುತ್ತೆ. ಇಲ್ಲಿ ಸಪ್ತಕ ಅಂತ ಹೇಳುದು ಸಪ್ತ ಸ್ವರಗಳ ಗುಚ್ಛ ಅಂತ. ಆ ಸಪ್ತಕದ ಮೂಲಕವಾಗಿ ಬೆಳೆಯುವಂತ ಎಲ್ಲ ರೀತಿಯಿಂದ ಬರೇ ಸಂಗೀತ ಕಾರ್ಯಕ್ರಮ ಒಂದೇ ಅಲ್ಲ, ಸಂಗೀತ ಸಂಘಟಕರೊಂದಿಗೆ ಹಲವು ಸಂಘಟಕರೊಂದಿಗೆ ಸೇರಿ ಕಾರ್ಯಕ್ರಮ ಮಾಡುವಂಥದ್ದು, ಹಲವು ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನ, ನನ್ನದೇ ಆದಂಥ ಸಪ್ತಕ ಸಭಾಂಗಣ ಅಂತ ಕಟ್ಟಿ ಅದನ್ನ ಪ್ರಾರಂಭದಲ್ಲೇ ನಾನು ನನ್ನ ಅಚ್ಚುಕಟ್ಟಾದ ಒಂದು ಸಭಾಂಗಣ ನಿರ್ಮಾಣ ಮಾಡಿಕೊಂಡೆ. ಒಂದು 150-200 ಜನ ಕೂತ್ಕೊಂಡು ಕೇಳುವಂತ ಆಲಿಸುವಂತ ಕಾರ್ಯಕ್ರಮ, ಅಲ್ಲಿ ತಾಳ್ಮದ್ದಲೆಗಳು, ಸಂಗೀತ ಪ್ರಾತ್ಯಕ್ಷಿಗಳು, ಸಂಗೀತ ಕಾರ್ಯಕ್ರಮಗಳು 100 ನಡೆದು ಇದೆಲ್ಲ ಒಂದು 15-16 ವರ್ಷ ನಡೆದು ಅದೇನಾಯ್ತು, ನನ್ನ ಚಟುವಟಿಕೆಗಳ ಮೂಲಕ ಇವರು ಬರೇ GS ಹೆಗಡೆ ಅಂದ್ರೆ ಯಾರಿಗೂ ಗೊತ್ತಾಗುದಿಲ್ಲ. ಹಾಗಾಗಿ ಸಪ್ತಕ GS ಹೆಗಡೆ ಅಂತ ಎಲ್ಲರೂ ಕರೀಲಿಕ್ಕೆ ಶುರು ಆದ್ರು. ಅದೇ ನನ್ನ ಬೆಳವಣಿಗೆ ಕಾರಣ. ಈ ಸಪ್ತಕ ಸಂಸ್ಥೆಯ ಮೂಲಕ ನೀವು ನಮ್ಮ ದೇಶದ ನಾನಾ ಕಡೆಗಳಲ್ಲಿ ಕಲಾ ಸಂಘಟನೆ ಮೂಲಕ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಿ. ಈಗ ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಲ್ಲಿ ಸುತ್ತಮುತ್ತ ಒಡನಾಡದಿಂದ ಕಾರ್ಯಕ್ರಮ ಮಾಡೋದು ಒಂದು ಹಂತಕ್ಕೆ ಅದು ಸಹ ಕಷ್ಟ ಆಗಿದೆ. ನೀವು ದೇಶದ ಹೊರಗಡೆ ಎಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ, ಇದು ಹೇಗೆ ಸಾಧ್ಯ? ಮೂಲತಃ ಈ ಸಂಗೀತದಂತೂ ಭಾವನಾತ್ಮಕ ವಿಷಯ, ಇಲ್ಲಿ ವ್ಯಾವಹಾರಿಕ ವಿಷಯ ಬಹಳ ಕಡಿಮೆ ಇರುತ್ತೆ. ನಾನು ಸಂಗೀತವನ್ನ ಬರೇ ಒಂದು ವಿಷಯವಾಗಿ ನಾನು ಸಂಗೀತನ ಆರಾಧನೆ ಮಾಡಿದೆ. ಆ ಆರಾಧನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಅದು ನನ್ನ ಮಾತುಗಳು ಸತ್ಯವಾಗಿ ಕೇಳುವವರಿಗೆ ಅನಿಸುತ್ತೆ. ನಾನು ಅದನ್ನು ಸತ್ಯವಾಗಿ ಮಾಡಿದೆ. ಅದು ಯಾವುದೇ ರೀತಿಯಾದ ಆರ್ಥಿಕ ವ್ಯವಹಾರದಲ್ಲಾಗ್ಲಿ, ಒಂದು ಸಂಗೀತಗಾರರನ್ನ ಕರೆದು ಅವ್ರಿಗೆ ಕೊಡುವಂತ ಗೌರವ ಅಂದ್ರೆ ಗೌರವ ಧನ ಬೇರೆ, ಗೌರವ ಬೇರೆ. ಆ ಗೌರವ ಆಗ್ಲಿ, ಪ್ರೀತಿ ಆಗ್ಲಿ, ಹಲವು ರೀತಿಯ ಯಾವ ಭೇದ ಭಾವ ಇಲ್ಲದೆ ಹಳ್ಳಿ ಮಕ್ಕಳಿಗೆ ಸಂಗೀತದ ವಿಶೇಷವಾದಂತ ಸ್ಕಾಲರ್ಶಿಪ್ಗಳು, ಅವರಿಗೆ ಕಷ್ಟದಲ್ಲಿದ್ದವರಿಗೆ ಆರ್ಥಿಕ ಸಹಾಯನೋ, ಅವರಿಗೆ ಬೇಕಾದ ಸಂಗೀತ ಉಪಕರಣಗಳು, ಅವ್ರಿಗೆ ಬೇಕಾದ ವಿದ್ಯಾರ್ಥಿ ವೇತನವೋ ಹಲವು ರೀತಿಯಿಂದ ಮಾಡ್ತಾರೆ. ಇದು ನನಗೆ ಬಹಳ ಹೆಚ್ಚಿನ ಒಂದು ಜನರ ಒಲವನ್ನ ಕಳಿಸ್ಲಿಕ್ಕೆ ಸಾಧ್ಯ ಆಯ್ತು. ಜನರು ಯಾಕೆ ಬಂತು ಮತ್ತೊಂದಂದ್ರೆ,
ನಾನು ಎಂದಿಗೂ ಈ ನನ್ನ ಸಂಗೀತ ಕಾರ್ಯಕ್ರಮವನ್ನು ಯಾವುದೇ ರೀತಿಯಾದಂಥ ಒಂದು ಪ್ರಯೋಗ ಮಾಡ್ಲಿಕ್ಕೆ ಹೋಗಿ ಏನೋ ಮಾಡ್ಲಿಕ್ಕೆ ನಾನು ಹೋಗಿಲ್ಲ. ಯಾವಾಗಲೂ ಶುದ್ಧ ಶಾಸ್ತ್ರೀಯ ಸಂಗೀತ ಮತ್ತು ಅದರ ಕುರಿತಾಗಿಯೇ ಕಾರ್ಯಕ್ರಮಗಳು ಇಷ್ಟೇ ಇತ್ತು. ಯಕ್ಷಗಾನ ಮಾಡಿಸ್ತಿದ್ದೆ, ಯಕ್ಷಗಾನ ತಾಳಮದ್ದಲೆ ಮಾಡ್ತಿದ್ದೆ. ಬಿಟ್ಟರೆ ಸಂಗೀತಕ್ಕೆ ಬಂದ ತಕ್ಷಣ ಅದು ಶುದ್ಧ ಶಾಸ್ತ್ರೀಯ ಸಂಗೀತ ಮತ್ತು ಆ ಸಂಗೀತದ ಪರಂಪರೆಯಲ್ಲಿ ಬರುವಂಥ ಉತ್ಕೃಷ್ಟವಾದದ್ದನ್ನೇ ಕೊಡುವಂಥದ್ದು. ಅಲ್ಲಿ ಯಾರೋ ಹೇಳಿದ್ರು ಅಂತ ಏನನ್ನ ಮಾಡ್ಲಿಕ್ಕೆ ಹೋಗಿ ನಾನು ಮಾಡಲಿಲ್ಲ. ಆ ವಿದ್ಯಾರ್ಥಿಗಳಿಗೆ ಕೊಡುವಂಥ ಇದೆಲ್ಲ ಪ್ರೀತಿಗಳು, ಹಿರಿಯರಿಗೆ ಕೊಡುವಂಥ ನೂರಾರು ಜನ ಸಂಗೀತಗಾರರನ್ನ, ಸಂಗೀತ ತಜ್ಞರನ್ನ, ಸಂಗೀತ ಸಂಘಟಕರನ್ನ ನಾನು ಒಂದು ಸಪ್ತಕ ಮೂಲಕ ಸನ್ಮಾನ ಮಾಡ್ತಾ 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 ಇದೆಲ್ಲವೂ ನನ್ನ ಮನಸ್ಸಲ್ಲಿ ಬಂದದ್ದನ್ನು ನಾನು ಆಗಂದಾಗ ಸಕ್ರಿಯಗೊಳಿಸಲಿಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಎಲ್ಲೂ ಯಾವುದೇ ರೀತಿಯಂತ ಭೇದ ಭಾವ ಮಾಡದೆ, ಆರ್ಥಿಕವಾದ ವ್ಯವಹಾರದ ತೊಂದರೆ ಮಾಡ್ಕೊಳ್ಳದೆ, ಸಂಗೀತ ಸೇವೆಯಂತೆ ಮಾಡ್ತಾ ಬರೋದ್ರಿಂದ, ಆರಾಧನೆ ಭಾವದಿಂದ ಮಾಡ್ತಿದ್ದರಿಂದ ಅದು ಜನರನ್ನ ತಲುಪ್ತು. ಅದೇ ನನ್ನನ್ನ ಈ ಮಟ್ಟಕ್ಕೆ ಬೆಳೆಸ್ಲಿಕ್ಕೆ ಕಾರಣ ಆಯ್ತು. ಈಗ ಸಾಮಾನ್ಯವಾಗಿ ಏನಾಗುತ್ತೆ, ವಾರ್ಷಿಕವಾಗಿ ಒಂದೆರಡು ಕಾರ್ಯಕ್ರಮ ಮಾಡೋದೇ ಇವತ್ತಿನ ದಿನದಲ್ಲಿ ಕಷ್ಟ ಹೇಳುವಂತ ಒಂದು ಸಂಘಟನೆ ತೊಡಸ್ಕೊಂಡವ್ರದ್ದೇ ಅಭಿಪ್ರಾಯ ಇದೆ. ಆದ್ರೆ ತಾವು ಇದುವರೆಗೆ ಒಂದು 600 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದೆ. ಆದ್ರೆ ಯಾವುದೇ ಕಾರ್ಯಕ್ರಮಕ್ಕೂ ಇದುವರೆಗೆ 600 ಕಾರ್ಯಕ್ರಮಗಳಲ್ಲಿ ಯಾವುದಕ್ಕೂ ಹಣವನ್ನ ಇಟ್ಟು ನೀವು ಕಾರ್ಯಕ್ರಮವನ್ನು ಮಾಡಿಲ್ಲ, ಕಾರ್ಯಕ್ರಮ ಮಾಡಿಲ್ಲ. ಈ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಬೇಕಿದ್ರೆ ಲಾಭ ಅಥವಾ ನಷ್ಟದ ವಿಚಾರ ಇಟ್ಕೊಳ್ಳದೆ ಹೇಗೆ ಆಯೋಜನೆ ಮಾಡಿದ್ರಿ? ಆರ್ಥಿಕವಾಗಿ ಹೇಗೆ ನಿಭಾಯಿಸ್ಕೊಂಡ್ರಿ? ಇಲ್ಲಿ ನಾನು ಈ ದಾನಗಳನ್ನು ಬಹಳ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ನನ್ನ ಈ ಕಾರ್ಯ ಚಟುವಟಿಕೆಗಳ ರೀತಿ ನೀತಿ ವೈಖರಿ ಅಂತ ಹೇಳಿಕ್ ಹೋಗೋದು ದೊಡ್ಡ ಶಬ್ದ ಆಗುತ್ತೆ. ಚಟುವಟಿಕೆಗಳನ್ನ ನೋಡ್ತಾ ನೋಡ್ತಾ ಹಲವು ಮಂದಿ ಈ ಹೆಗಡೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನಪ್ಪ ಅಂತ ಹೇಳೋ ಭಾವನೆಯಿಂದ ಅವರಾಗಿ ಕೊಟ್ಟ ದೇಣಿಗೆ, ಹಲವು ರೀತಿಯ ದೊಡ್ಡ ದೊಡ್ಡ ಕಂಪನಿಗಳು, ನಮ್ಮ ಬ್ಯಾಂಕ್ಗಳು ದಾನಿಗಳು ಕೊಡ್ತಾ ಬಂದದ್ದನ್ನೇ ಅಚ್ಚುಕಟ್ಟಾಗಿ ಆ ದುಡ್ಡು ಎಲ್ಲೂ ವೇಸ್ಟ್ ಆಗಿರ್ಬಾರ್ದು. ಅವ್ರಿಗೆ ಮನಸ್ಸಿಗೆ ಮುಟ್ಬೇಕು, ಇವನಿಗೆ ಕೊಟ್ಟರೆ ಒಳ್ಳೇದಾಗತ್ತಪ್ಪ ಅಂತ ಹೇಳಿ ಆ ದೃಷ್ಟಿಯಿಂದ ಬರ್ತಾ 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 ಆ ದುಡ್ಡಿನಲ್ಲಿ ಇನ್ನೊಂದು ಬೇರೆ ಬೇರೆ ಪ್ರದೇಶದಲ್ಲಿ ಮಾಡುವಾಗ ಅಲ್ಲಿ ಸ್ಥಳೀಯ ಸಂಘಟನೆಗಳ ಸಹಾಯ ತಗೊಂಡು ಅವರಿಗೆ ಹೆಚ್ಚಿನ ಆರ್ಥಿಕ ಹೊರೆ ಆಗದಿದ್ದಾಗೆ ಆದ್ರೆ ಅವ್ರಿಗೆ ಒಳ್ಳೆ ಕಾರ್ಯಕ್ರಮ ಮಾಡುವಂತೆ ಅದಕ್ಕೆ ಅವರಿಗೂ ಪ್ರೇರಣೆ ಮಾಡ್ತಾ ಹೋಗ್ದಿದ್ರೆ ಏನಾಯ್ತು, ಇವ್ರು ಹಿಡ್ಕೊಂಡ್ರೆ ನಮ್ಮೊಂದು ಒಳ್ಳೆ ಕೆಲಸ ಆಗುತ್ತಪ್ಪ. ಅದು ನಿಜವಾದ ಸಂಗೀತ ಪ್ರೇಮಿಗಳು, ಸಂಗೀತ ಗುರುಗಳು, ಸಂಗೀತ ಶಾಲೆಯವರು ಅದನ್ನು ಬಹಳ ಮೆಚ್ಚುವರು. ಅದರಿಂದಾಗಿ ಅದನ್ನ ಬೆಳೀತಾ 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 ಹೋಯ್ತು. ಮತ್ತು ನನಗೆ ಆಗ್ಲೂ ಅನಿಸ್ತು ಈಗಲೂ ಅನಿಸ್ತು, ಅದು ತಪ್ಪೋ ಒಪ್ಪೋ ಗೊತ್ತಿಲ್ಲ, ಸಂಗೀತವನ್ನು ನಾನು ಪ್ರೀತಿಯಿಂದ ಹಂಚಬೇಕೇ ಹೊರತಾ ದುಡ್ಡಿಗೆ ಅದನ್ನ ಕೊಡಬಾರದು, ದುಡ್ಡು ಇಡಬಾರದು. ಒಂದು ಅದರ ಮೇಲಿರುವ ಗೌರವ ಪ್ರೀತಿ, ಇನ್ನೊಂದು ಹಣಕಾಸಿನ ವ್ಯವಹಾರದಲ್ಲಿ ಟಿಕೆಟ್ ಅಥವಾ ಡೋನರ್ ಪಾತ್ರ ಇಟ್ಟು ಕೂಡಲೇ ಅದನ್ನ ಒಂದಲ್ಲ ಒಂದ್ ದಿವಸ ಪ್ರಾಬ್ಲಮ್ ಬರುತ್ತೆ. ಹಣಕಾಸಿನ ವ್ಯವಹಾರ ಬಂದ ಕೂಡಲೇ ಅದು ಏನಿದ್ರು ನಿಶ್ಚಿಂತೆಯಾಗಿ ನಮ್ಮ ಯಾರಿಗೆ ಸಂಬಂಧಪಟ್ಟು ಅವರಿಗೆ ಕ್ಲಿಯರ್ ಆಗಿ ನೋಡಿ ಹೀಗೆ ಹೀಗೆ ಅಂತ ಹೇಳ್ಬಿಟ್ರೆ ಮುಗಿದು ಹೋಗುತ್ತೆ. ಹಾಗಾಗಿ ಹಣಕಾಸಿನಿಂದ ಬರುವಂತ ಯಾವ ಸಮಸ್ಯೆಯನ್ನು ನಾ ಇಟ್ಕೊಳ್ಳದೆ ಮಾಡ್ತಾ ಹೋದ್ರೆ ಬಹಳ ಮಂದಿಗೆ ಅದು ಮನಸ್ಸಿಗೆ ನಾಟಿತು. ಹೌದಪ್ಪ ಇವ್ರ ಹತ್ರ ಹೀಗೆ ಮಾಡಿ ಅಂದ್ರೆ ಮಾಡ್ತಾರೆ. ಇವ್ ನಮ್ಮ ಶಾಲೆ ಒಂದು ಒಳ್ಳೆ ನಮ್ಮ ದೇವಸ್ಥಾನದಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ಆಗ್ಬೇಕಪ್ಪ, ಆಯ್ತು ಮಾಡ್ಕೊಡ್ತೀನಿ, ನನಗೆ ಇಷ್ಟ ಆಗುತ್ತೆ ಇವಾಗ. ಆ ದೇವಸ್ಥಾನದವರಿಗೂ ಹಂಗೆ ಅನಿಸ್ತು, ಇವ್ರು ಹೇಳೋದು ಒಂದು ಒಳ್ಳೆ ಕಾರ್ಯಕ್ರಮ ಆಗುತ್ತಪ್ಪ, ನಮ್ಮ ದೇವಸ್ಥಾನದ ಇದೆಲ್ಲ ಮಾಡೋಣ. ಹೀಗೆ ಬೇರೆ ಶಾಲೆಯಲ್ಲಿ ಅವ್ರು ನಮ್ಮ ಶಾಲೆ ವಾರ್ಷಿಕ 25ನೇ ವರ್ಷ ಮಾಡಿ ಹೀಗೆ ಹಲವು ರೀತಿಯಿಂದ ಮಾಡಿದಾಗ ಎಲ್ಲಿಯೂ ಯಾರಿಗೂ ಭೇದ ಭಾವ ಮಾಡದೆ ಭಿನ್ನ ಮತೀಯ ಆಸ್ಪದಿಗಳಿಗೆ ಅಂದ್ರೆ ಭಿನ್ನಮತಿ ಅಂತ ತಿಳ್ಕೊಳ್ಬೇಡಿ, ಆ ವಿಷಯದಲ್ಲಿ ಇವ್ರಿಗೆ ಕೊಡದೆ ಅವ್ರಿಗೆ ಏನ್ ಕೊಡೋ ಗೌರವ ಕೊಟ್ಟು ಪ್ರೀತಿಯಿಂದಲೇ ನಡೆಸ್ಕೊಂಡು ಬಂದೆ. ಅದು ನನ್ನ ಇದೆಲ್ಲದಕ್ಕೂ ಕಾರಣ ಆಯ್ತು. ಈಗ 600ನೇ ಕಾರ್ಯಕ್ರಮವರೆಗೂ ಮಾಡಿದೊಳಗೆ ಒಂದು ಹಿರಿಯ ದೊಡ್ಡ ದಾನಿಗಳಿಗೆ ಸಿಕ್ಕೊಟ್ಟು ನನ್ನ ಸಂಸ್ಥೆ ಅಲ್ಲದೆ ಇನ್ನೂ 2-3 ಸಂಸ್ಥೆಗಳಿಗೆ ಇದೆ. ನಮ್ಮ ಈಗ ಹೇಳಿದಲ್ಲ, ನಾಳೆ ಇಲ್ಲಿ ಮಾಡ್ತಾ ಇದ್ದಾರೆ ಶ್ರೀರಾಮ ಕಲಾವೇದಿಕೆ ಬೆಂಗಳೂರು ಮತ್ತು ಚಿರಂತನ ಚಾರಿಟಬಲ್ ಟ್ರಸ್ಟ್ ಮಂಗಳೂರು. ಇದೆರಡಕ್ಕೂ ನನ್ನ ಮೂಲಕವಾಗಿ ಹೆಚ್ಚಿನ ಆರ್ಥಿಕ ಸಹಾಯ ಬರುವ ಮಾಡಿದೆ. ಅವರು ನನ್ನ ಜೊತೆ ಸೇರ್ಕೊಂಡು ಈಗ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆಲ್ಲ ದೇವರ ರೂಪದಲ್ಲಿ ಒಂದು ದಾನಿಗಳೇ ಕಾರಣ ಹೊರತಾಗಿ ನನ್ನ ವೈಯಕ್ತಿಕವಾದ ಯಾವುದಿಲ್ಲ ನಿಮಿತ್ತ. ಈಗ ಸಪ್ತಕ ಸಂಸ್ಥೆ ಕಾರ್ಯಕ್ರಮ ಅಂದ್ರೆ ಬಹುತೇಕ ಎಲ್ಲರೂ ಹೆಸರಾಂತ ಕಲಾವಿದರೇ ಇರ್ತಾರೆ. ನಾಡಿನಾದ್ಯಂತ, ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಪ್ರಖ್ಯಾತಿ ಗಳಿಸುವಂತ ಕಲಾವಿದರು ಇರ್ತಾರೆ. ಆ ಕಲಾವಿದರುಗಳನ್ನ ಸಮಯಗಳನ್ನ ಅಥವಾ ಇದನ್ನ ಮ್ಯಾನೇಜ್ ಹೆಂಗ್ ಮಾಡ್ತೀರಿ? ಇಲ್ಲಿ ಒಂದು ತಿದ್ದುಪಡಿ, ನನ್ನ ಕಾರ್ಯಕ್ರಮದಲ್ಲಿ ಸಪ್ತಕ ಮಾಡುವಾಗ ನಾನು ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಒಂದು ಯುವ ಪ್ರತಿಭೆ, ಇನ್ನೊಂದು
ಆ, ಆ, ಒಂದು ಹಿರಿಯರಾದ ಹೆಸರಿದ್ದವರ ಕಲಾವಿದರನ್ನು ಕರಿತೀನಿ. ಅಲ್ಲಿ ಆ, ಹೊಸ ಚಿಗುರು ಹಳೆ ಬೇರು ಕೂಡಿರಲು ಹೊರಸ ಹೋಗಬಹುದು ಅಂತ ಹೇಳ್ತಾರಲ್ಲ, ಆ ರೀತಿಯಿಂದಾಗಿ ಮಾಡ್ತಾ ಇರ್ತೀವಿ. ಎಲ್ಲೂ ನಾನು ಬರೇ ಎರಡು ದೊಡ್ಡ ದೊಡ್ಡ ಕಲಾವಿದರ ಕರೆದು ಮಾಡಲೇ ಇಲ್ಲ. ಅದಕ್ಕೆ ಹಲವು ಕಾರಣಗಳಿದೆ. ಅದರಿಂದ ತುಂಬಾ ಜನಕ್ಕೆ ಅದು ಮೆಚ್ಚುತ್ತಾರೆ ಅದನ್ನ. ಯಾಕೆ ನಾವು ಯಂಗ್ಸ್ಟರ್ಸಿಗೆ ಬರೀ ಕಲಾವಿದರಿಗೆ ವೇದಿಕೆ ಬೇಕು. ನಾವು ಸಂಗೀತ ಅಭ್ಯಾಸ ಮಾಡಲ್ಲ ಅಂತ ಹೇಳ್ತೀವಿ. ಅವ್ರು ಯಾಕೆ ಮಾಡ್ಬೇಕು? ಅವ್ರಿಗೆಲ್ಲರೂ ಅಪರೂಪಕ್ಕಾದ್ರೂ ಒಂದು ಕಾರ್ಯಕ್ರಮ ವೇದಿಕೆ ಸಿಕ್ಕಿ ಅವ್ರು ಹಾಡಿ ಮುಂದಿನ ಕುಂತ ಶ್ರೋತೃಗಳು ಸಂತೋಷ ಪಟ್ಟು ಚಪ್ಪಾಳೆ ತಟ್ಟುವಾಗ ಆಗುವ ಸಮಾಧಾನ ಸಂತೋಷ ಕಲಾವಿದನಿಗೆ ಇರುತ್ತಲ್ಲ, ಅದು ಅವ್ರಿಗೆ ಆ ಬೆಳೆಯೋ ಪ್ರಾಯದಲ್ಲೇ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಪೂರಕವಾಗಿ ಉಪಕರಣ ಅಥವಾ ವಿದ್ಯಾರ್ಥಿ ವೇತನ ಕೊಟ್ಟದ್ದಲ್ಲದೆ ವೇದಿಕೆಯನ್ನು ಕೊಡ್ತಾ ಬಂದಿರೋದು. ಯಾಕಂದ್ರೆ ವೇದಿಕೆ ಪ್ರದರ್ಶನ ಕಲೆ, ಕೊನೆಗೂ ಪ್ರದರ್ಶನ ಕಲೆ. ಅದಿಲ್ಲದೆ ನಮ್ಮ ಮಾಡಿ ಏನು ಆಗೋದಿಲ್ಲ. ಪ್ರದರ್ಶನ ಕೊಡ್ತಾ ಇದ್ದಂಗೆ ಆ ವಿದ್ಯಾರ್ಥಿಗಳಿಗೂ ಆಯ್ತು, ಅವರು ಅದನ್ನು ಬೆಳೆಸ್ಕೊಂಡ್ರು. ಹಾಗಾಗಿ ಬೇರೆ ಕಡೆಯಿಂದಾಗ್ಲಿ ಅಥವಾ ನಮ್ಮ ಜಿಲ್ಲೆಯಿಂದ ಯಾರನ್ನೇ ಮಾಡಿದ್ರು ಪ್ರತಿಭಾವಂತರಿಗೆ ಒಂದು ವೇದಿಕೆಯನ್ನು ಮಾಡ್ಕೊಡ್ತಾ ಬಂದ್ರೆ ಹೆಸರಾಂತ ಕಲಾವಿದರನ್ನು ಕರೆದ ಈ ಕಾಂಬಿನೇಷನ್ ಏನಿದೆಯಲ್ಲ, ಇದು ತುಂಬಾ ಜನಮೆಚ್ಚುಗೆ ಆಯ್ತು. ಹಾಗಾಗಿ ಸ್ಥಳೀಯರಿಗೂ ಒಂದು ಅವಕಾಶವಾಯಿತು. ಹೌದೌದು, ಸ್ಥಳೀಯರು ಅಥವಾ ಬೇರೆ ಜಿಲ್ಲೆ ಏನೇ ಇರಲಿ, ಸ್ಥಳೀಯರಿಗೂ ಬಹಳ ಕಡೆ ಮಾಡಿದೆ. ಅಲ್ಲಿ ಒಂದು ವಿಶೇಷವಾಗಿ ಇಟ್ಕೊಂಡು ಮಾಡ್ತೀವಿ. ಅದರ ಬೆಳವಣಿಗೆ ಅನುಕೂಲ. ಇನ್ನು ದೊಡ್ಡ ಕಲಾವಿದರಿಗೆ ಅಂತಂದ್ರೆ, ನಾನೀಗ ನನಗೆ 74 ವರ್ಷ, ನಾನೀಗ ಇದನ್ನು ತೊಡಗಿಸ್ಕೊಂಡು 40 ವರ್ಷ ಮೇಲೆ ಆಯ್ತು. ನಾನು ಕಲೆ ವಿಷಯದಲ್ಲಿ ನನ್ನ ಕಾಲೇಜ್ ಜೀವನದಿಂದಲೇ ನಾನು ಅದರ ಹುಚ್ಚು. ಆಗಿಂದ ನೋಡ್ತಾ ಇದ್ದಾರೆ ತುಂಬಾ ಜನ ಇದ್ದಾರೆ. 40 ವರ್ಷ ಕಡಿಮೆ ಅಲ್ಲ, ಅಲ್ಲಿಂದನೂ ನೋಡ್ತಾ ಇದ್ದಾರೆ. ಇವತ್ತಿನವರೆಗೂ ನನ್ನ ಮೇಲೆ ಅದೇ ಭಾವನೆ ಇಟ್ಕೊಂಡಿದ್ದಾರೆ. ಅದೇ ನನ್ನ ಪುಣ್ಯ ಅದು. ಅವರ ನೀವು ನಂಬಿಕೆಯನ್ನ ಉಳಿಸ್ಕೊಳ್ಳುವಂತ ಕೆಲಸ ಮಾಡಿ ಅದು ಆಗಿದೆ, ಆಗ್ತಾ ಇದೆ. ನಾನೆಲ್ಲ ನನ್ನ ಹೆಂಡತಿ ಶ್ರೀಮತಿ ಗೀತಾ ಹೆಗಡೆ ಅವರು ಅತ್ಯುತ್ತಮ ಸಂಗೀತ ಪಾಠ ಹೇಳ್ತಾರೆ. ಅವರನ್ನು ನೂರಾರು ಕಲಾವಿದ ಶಿಷ್ಯರು ಇವತ್ತು ಒಳ್ಳೊಳ್ಳೆ ಹೆಸರು ಮಾಡ್ಕೊಂಡು ಹಾಡ್ತಾ ಇದ್ದಾರೆ. ಆ ಶಿಷ್ಯರ ಪರಂಪರೆಯಿಂದ, ಆ ಶಿಷ್ಯರಿಂದಾಗಿ ನನ್ನ ಸಪ್ತಕ ಸಂಸ್ಥೆ ತುಂಬಾ ಕಾಲ ಇತ್ತು. ಅವರ ಅದರ ಪ್ರಯೋಜನ ತಗೊಂಡೆ. ಆ ಶಿಷ್ಯರಿಗೂ ಒಳ್ಳೆ ವೇದಿಕೆ ಕೊಟ್ಟೆ. ಹೀಗೆಲ್ಲ ರೀತಿಯಿಂದ ನನ್ನ ಮಗ ಎಲ್ಲ ರೀತಿಯಿಂದ ನಾವು ತೋರಿಸ್ಕೊಂಡ್ವಿ. ಹಾಗಾಗಿ ಅಲ್ಲಿ ಇದು ಬೆಳೀಲಿಕ್ಕೆ ಕಾರಣ ಆಯ್ತು. ಈಗಾಗಲೇ ನೀವು ಹೇಳಿದ್ರಿ ನಿಮ್ಮ ಮನೆಯವರು ಸಹ ಒಳ್ಳೆ ಸಂಗೀತಗಾರರು. ಮಗ ಧನಂಜಯ್ ಕೂಡ ಒಂದು ಸಂಗೀತ ವಿಭಾಗದಲ್ಲಿ ಒಂದು ಸಾಧನೆಯನ್ನು ಮಾಡಿದ್ರು. ಅವರಿಗೆ ಸಂಗೀತದ ಆಸಕ್ತಿ ಹೇಗೆ ಕೊಡ್ತು? ಅವನ ವಿಷಯ ಹೇಳುವಾಗ ಒಂದು ವಿಶೇಷವಾಗಿ ಮಾತಾಡ್ಬೇಕು. ನಾನು ಧನಂಜಯನ ಒಂದು ಜನ್ಮ ಆಗಿ ನಾನು 2-3 ವರ್ಷ ಇರುವಾಗಲೇ ಅವನು ವಿಶಿಷ್ಟವಾದಂತ ಒಂದು ಬಾಲ ಪ್ರತಿಭೆಯಾಗಿ ಅವನು ಹೊರಹೊಮ್ತಾ ಇರೋದು ನನ್ನಂತ ಸಂಗೀತ ದಂಪತಿಗಳಂತ ನಮ್ಗೆ ಗೊತ್ತಾಗ್ತಾ ಹೋಯ್ತು. ಅವನ ದೇವಸ್ಥಾನದ ಗಂಟೆ ಬಾದ ತಕ್ಷಣ ತನ್ನ ಸ್ವರಕ್ಕೆ ಯಾವ ಕೋಮಲ ಸ್ವರನೋ ತೀವ್ರ ಸ್ವರನೋ ಅಂತ ಹೇಳುವಂತ ಗುರುತಿಸುವಂತ ಒಂದು ಗೇಟ್ ಶಬ್ದ ತಕ್ಷಣ ಹೇಳುವಂತದನ್ನು, ತಾನು ಪಾಠ ಹೇಳುವಂತ ಮಗ್ಗಿ, ನಮ್ಮ ಕಡೆ ಮಗ್ಗಿ ಟೇಬಲ್ಸ್ ಅಂತ ಹೇಳ್ತೀರಲ್ಲ, ಅದನ್ನು ಬೇರೆ ಬೇರೆ ಲಯದಲ್ಲಿ ಬೇರೆ ಬೇರೆ ತಾಳದಲ್ಲಿ ತಿಯಾಗಿ ಮಾಡಿ ತಂದು ತೋರಿಸುವಂತದ್ದು ಎಲ್ಲವನ್ನು ನೋಡಿದಾಗ ಈ ಪ್ರತಿಭೆಯನ್ನ ನಮ್ಮ ದಂಪತಿಗಳ ಹುಟ್ಟುವಾಗ ಮಾಡಿದಲ್ಲ ದೇವರು ಅಂತ ನನಗೆ ಆಗ್ಲೇ ಒಂಥರ ಒಂದು ಸೇವಾ ಮನೋಭಾವ ಇನ್ನು ಹೆಚ್ಚಾಯ್ತು ನಂತಂದ್ರೆ, ಇಂಥ ಒಂದು ಮಗನನ್ನ ನನ್ನ ಅಂತವ್ರಿಗೆ ಕೊಟ್ಟನಲ್ಲ, ಆ ಸರಸ್ವತಿಗೆ ನನ್ನಿಂದ ಆದ ಸೇವೆಯನ್ನು ಹೇಗೆ ಮಾಡ್ಬೇಕು. ನಾನು ಸ್ವತಃ ಕಲಾವಿದ ಆಗಲಿಕ್ಕೆ ಆಗಿಲ್ಲ. ಅದಕ್ಕೆ ಬಹಳ ಹಲವು ಕಾರಣಗಳಿವೆ. ವಿಶೇಷವಾಗಿ ನನ್ನದಂತ ವೈಯಕ್ತಿಕವಾದಂತ ಕೆಲವು ನ್ಯೂನತೆಗಳು ಇದೆ. ಅಂದ್ರೆ ನಮ್ಮ ಕಲಾವಿದ ಹೇಳ್ತಾರೆ, ಕಲಾವಿದ ಎಲ್ಲೂ ಆರ್ಟಿಸ್ಟ್ ಅವನು ಹುಟ್ಟು ಕಲಾವಿದ ಇರೋದಿಲ್ಲ. ಕಲಾವಿದ ಹುಟ್ಟು ಕಲಾವಿದ ಇರ್ತಾನೆ, ಅವನನ್ನು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗ ನಾನು ತಯಾರು ಮಾಡೋ ಕಲಾವಿದ ಆಗ್ಲಿಕ್ಕೆ ಆಗಿಲ್ಲ. ನನ್ನ ಹುಟ್ಟು ಪ್ರತಿಭೆ ನನ್ನ ತಿರುಗಲಿಲ್ಲ. ಪ್ರತಿಭೆ ಅಂತಲ್ಲ, ಹುಟ್ಟು ಜನ್ಮಜಾತ ಕೆಲವು ಸ್ವರ ಲಯ ಜ್ಞಾನಗಳೆಲ್ಲ ಬೇಕಾಗುತ್ತೆ. ಒಂದೊಂದು ವಿಷಯದಲ್ಲಿ ಒಬ್ಬೊಬ್ರು ಮಾಸ್ಟರ್ ಅಷ್ಟೇ. ಅದೇ ತಿಳ್ಕೊಂಡು ನಾನು ಅದ್ರ ಬಗ್ಗೆ ಒಂದೊಂದು ದಿವಸನೂ ಯೋಚನೆ ಮಾಡಿದೆ. ಆದ್ರೆ ತಬಲಾ ಬಾರಿಸೋದು ದಿನಗಟ್ಲೆ ಅದು ಇರ್ತಿತ್ತು, ಅಪ್ರೀತಿ. ಅದು ಏನೋ ಒಂದು ಮಾಡ್ಲಿಕ್ಕೂ ಆಗಿಲ್ಲ ನಂತರ. ಹಾಗಾಗಿ ಅವನ ಪ್ರತಿಭೆಯನ್ನ ಬೆಳೆಸಬೇಕು ಅಂತ ಹೇಳುವುದರಲ್ಲಿ ನಾವು ಬಹಳ ತ್ಯಾಗ ಮಾಡಿದ್ದೀವಿ. ನಾನು ನನ್ನ ಶ್ರೀಮತಿಯವರು, ನೀವು ನಂಬ್ತಿರಲ್ಲ, ಅದು ಎಷ್ಟು ತ್ಯಾಗ ಮಾಡಿದೀವಿ ಅಂತ. ತ್ಯಾಗ ಅಂದ್ರೆ ಯಾರಿಗೋ ಇದು ಮಾಡುತ್ತಾರೆ. ನಾವು ಎಲ್ಲ ನಮ್ಮ ಪ್ರಾಯದ ಸುಖ ಸಂತೋಷಗಳನ್ನ ಪಡೆಯುವ ಕಾಲದಲ್ಲೂ ಎಂತೆಂಥ ಇದಕ್ಕೂ ನಾವು ಮಾಡದೆ ಅವನ ಸಂಗೀತ ಬೆಳವಣಿಗೆಗೆ, ಅವನ ಒಳ್ಳೆ ಗುರುಗಳಿಗೆ ಹೋಗುವಲ್ಲಿ ನಾವು ಬಹಳ ಕಷ್ಟಪಟ್ವಿ. ಇವತ್ತು ಅವನು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದಾಗಿ
ತಾನು ದುಡಿತಾ ಇದ್ದಂಥ ಕರ್ನಾಟಕ ಬ್ಯಾಂಕಿನಲ್ಲಿ 15 ವರ್ಷ ಮ್ಯಾನೇಜರ್ ಆಗಿ ಕೆಲಸ ಮಾಡಿ ಉತ್ತಮ ಮ್ಯಾನೇಜರ್ ಅಂತ ಆಗಿ ತಗೊಂಡ್ರು ಸಹ ಎರಡೂ ವಿಷಯಗಳು ತಾನಿದ್ರೆ ಎರಡು ವಿಷಯಕ್ಕೂ ನ್ಯಾಯ ಒದಗಿಸುವಂತ ಸಂದರ್ಭದಲ್ಲಿ ತಾನು ಸೋಲ್ತೇನೆ ಅಂತ ಹೇಳುವಂತ ವಿಷಯದಲ್ಲಿ ಅವನು ಬ್ಯಾಂಕನ್ನೇ ಬಿಟ್ಟ. ಒಳ್ಳೆ ಆಕರ್ಷಕವಾದ ಸಂಬಳ ಕಾರು ಎಲ್ಲ ಇದ್ರೂ ಅದನ್ನು ಬಿಟ್ಟು ಸಂಗೀತಗಾರನಾಗ್ತೀನಿ ಅಂತೇಳಿ 6 ವರ್ಷ ಬಿಟ್ಟಿದ್ದಾನೆ. ಉತ್ತಮವಾಗಿ ತನ್ನ ಸಂಗೀತ ಕ್ಷೇತ್ರದಲ್ಲಿ ಬೆಳೀತಾ ಇದ್ದಾರೆ. ಇದೀಗ ತಾವು ತಮ್ಮ ಸಂಸ್ಥೆಯ ಮೂಲಕ 600ನೇ ಕಾರ್ಯಕ್ರಮ ಶಿರಸಿಯಲ್ಲಿ ನಾಳೆ ಫೆಬ್ರವರಿ 1ನೇ ತಾರೀಕು DRC ಸಭಾಭವನದಲ್ಲಿ, ಫೆಬ್ರವರಿ 2ನೇ ತಾರೀಕು ರಂಗಧಾಮದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ 600ನೇ ಕಾರ್ಯಕ್ರಮ ಹೇಳುವಂತದ್ದು ಸಣ್ಣದಲ್ಲ. ಹಾಗಾಗಿ 600ನೇ ಕಾರ್ಯಕ್ರಮಕ್ಕೆ ಶಿರಸಿ ಅಂತ ಪ್ರದೇಶವನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರು? ಶಿರಸಿ ನಮ್ಮ ಜಿಲ್ಲೆಯಲ್ಲಿ ಒಂದು ವಿಶಿಷ್ಟವಾದ ಸ್ಥಾನ. ಇದು ನಿಮ್ಮ ಇದರಲ್ಲಿ ಒಂದು ಶೈಕ್ಷಣಿಕ ಜಿಲ್ಲೆ ಅಂತ ಒಂದು ಇದಕ್ಕೆ ಹೆಸರಿದೆ. ನಾನು ಇದಕ್ಕೆ ಮತ್ತೊಂದು ಸಾಂಸ್ಕೃತಿಕವಾದ ಸ್ಥಳ ಇದು. ಶಿರಸಿಯ ನಾನೀಗ ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀನಲ್ಲ, ಶಿರಸಿಯಲ್ಲಿ ಆಗುವ ಕಾರ್ಯಕ್ರಮಗಳಿಗೆ ಬರುವಂತ ಶ್ರೋತೃಗಳ ಸಂಖ್ಯೆ ಒಂದು ಕಡೆ, ಆ ಸಂಖ್ಯೆಯಿಂದಷ್ಟೇ ಅವರು ಅದನ್ನು ಆಸ್ವಾದಿಸುವ, ಅದನ್ನು ಕೇಳುವ, ಅದನ್ನು ಅರ್ಥೈಸುವ, ಅದನ್ನು ಸಂತೋಷ ಪಡುವ ಎಲ್ಲ ವಿಧಿಗಳಲ್ಲೂ ಪಂಡಿತರು ಇರ್ತಾರೆ, ಪಾಮರರು ಇರ್ತಾರೆ, ತಲೆ ಸುತ್ತಕೊಂಡು ತೋಟದಿಂದ ಸೀದಾ ಬಂದು ಕೂತ್ಕೊಂಡವರು ಇರ್ತಾರೆ. ಅವರು ಅದರ ನಿಜವಾದ ಸಂಗೀತದ ಅನುಭವಗಳನ್ನು ಶ್ರೋತ್ರ ಹ್ಯಾಂಗ್ ಪಡಿಬೇಕಂದ್ರೆ ಅಲ್ಲಿ ಬಂದು ಕೇಳಬೇಕು. ಅದನ್ನು ನಾನು ಬಹಳ ವರ್ಷಗಳ ಹಿಂದೆ ಕಲ್ತ್ಕೊಂಡಿದ್ದೆ. ಹಾಗಾಗಿ ಶಿರಸಿ ಮತ್ತು ಯಲ್ಲಾಪುರ ಇದರಲ್ಲಿ ತುಂಬಾ ಕಾರ್ಯಕ್ರಮ ಮಾಡಿದ್ದೀನಿ, ತುಂಬಾ ಕಾರ್ಯಕ್ರಮ. ಆ ರೀತಿಯಿಂದಾಗಿ ಶಿರಸಿಯಲ್ಲಿ ಮಾಡಿದ್ರೆ ಮತ್ತು ನಮ್ಮಂತ ಈಗಿನ ಕಾರ್ಯಕ್ರಮಗಳಲ್ಲಿ ನೀವು ಹೇಳಿದಾಗ ಜನ ಪ್ರೇಕ್ಷಕರು ಬರದೇ ಹೋದ ಕಾಲದಲ್ಲಿ ನಮ್ಮಂತವ್ರು ಇಷ್ಟು ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಕಾರ್ಯಕ್ರಮ ಮಾಡುವಾಗ ಶ್ರೋತೃಗಳಿಲ್ಲದೆ ಹೋದ್ರೆ ಬಹಳ ಒಂದು ನಮಗೂ ದುಃಖ ಆಗುತ್ತೆ. ಬಂದು ಹಾಡು ಪ್ರದರ್ಶನ ಕೊಡ್ತಿರುವಂತ ಕಲಾವಿದರಿಗೂ ಬೇಜಾರಾಗುತ್ತೆ. ಅಯ್ಯೋ ನಾನೆಲ್ಲ ಮಾಡಿದ್ರೆ ಒಂದು ಇಷ್ಟ ಆಯ್ತಾ. ಆದ್ರೆ ಶಿರಸಿಯಲ್ಲಿ ಮಾಡಿದಾಗ ಅದಕ್ಕೆ ಪೂರ್ತಿಯಾದ ಬೆಂಬಲ ದೊರೀತಾ ಇತ್ತು. ಇಲ್ಲಿ ಆ ಯಕ್ಷಗಾನ ಮಾಡಿಸಿದ್ದೆ, ಈ ಸಂಗೀತ ಅಂತೂ ತುಂಬಾ ಎಷ್ಟೋ ವರ್ಷದಿಂದ ಅತ್ಯಂತ ದೊಡ್ಡ ದೊಡ್ಡ ಕಲಾವಿದರು ಈಗಾಗಲೇ ನಾನು ಮಾಡಿಸಿದ್ದೀನಿ. ಇಲ್ಲಿ ಈಗಲಂತೂ ತುಂಬಾ ನಡೀತಾನೆ ಇದೆ. ಈಗ ನಾ ಮತ್ತೆ ಫೆಬ್ರವರಿ 23ಕ್ಕೆ ಮತ್ತೆ ಒಳ್ಳೆ ಕಾರ್ಯಕ್ರಮ ಇದೆ. ಹೀಗೆ ಮತ್ತೆ ಮೇದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಗಲಿಕ್ಕಿದೆ. ಇದೆಲ್ಲ ನಡೀಲಿಕ್ಕೆ ಕಾರಣ ಯಾಕೆ ಹೇಳ್ತೀನಿ ಅಂದ್ರೆ, ಏನಾದ್ರೂ ಮಾಡೊಂದು ಯಾವುದು ನಮಗೆ ನನ್ನ ಉದ್ದೇಶಕ್ಕೆ ಪೂರಕವಾಗಿ, ಪ್ರೇರಕವಾಗಿ, ಚೋದಕವಾಗಿ ಸ್ಪಂದನೆ ಸಿಗುತ್ತೋ, ಎಲ್ಲಿ ನಮಗೆ ಹೆಚ್ಚಿನ ಕಲಾವಿದರಿಗೆ ಒಂದು ಖುಷಿ ಆಗತ್ತೋ, ಅದನ್ನು ಹೆಚ್ಚಿನ ಸಂಖ್ಯೆಯ ಜನರು ನಮ್ಮ ಮೂಲ ಉದ್ದೇಶವಾದಂತಹ ಕಲೆಗಳಿಂದ ಪಡುವಂತಹ ಸಂತೋಷ ಪಡ್ತಾರೋ ಆ ಸ್ಥಳವನ್ನು ಆಯ್ಕೆ ಮಾಡ್ಕೊಂಡು ಅದು ಶಿರಸಿ ನನ್ನ ಪ್ರಥಮ ಪ್ರಾಶಸ್ತ್ಯ. ನಿಮ್ಮ ಫೆಬ್ರವರಿ 1 ಮತ್ತು 2ನೇ ತಾರೀಕು ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಸ್ವಲ್ಪ ತಿಳಿಸ್ಕೊಡಿ. ಫೆಬ್ರವರಿ 1ನೇ ತಾರೀಕು ನಮ್ಮ ಶ್ರೀರಾಮ ಕಲಾವೇದಿಕೆ ಅದರ ಮುಖ್ಯಸ್ಥರಾದಂಥ ಪಂಡಿತ್ ರವೀಂದ್ರ ಯಾವಾಗಲೂ ನನಗೂ ಬಹಳ ಗಳಸ್ಯ ಕಂಠಸ್ಯ ನಾನು ಸ್ನೇಹ. ಅದು ನಾನು ಅವರನ್ನ ಒಂದು ವ್ಯಕ್ತಿಯನ್ನಾಗೂ ಬಹಳ ಪ್ರೀತಿಸ್ತೀನಿ. ಅವರ ಬಹಳ ಒಂದು ಉದಾತ್ತ ಮನೋಭಾವ, ಬಹಳ ಒಳ್ಳೆಯ ಇದಾಗಿ, ಅದರಿಂದಾಗಿ ನಾನು ಅವರಿಗೆ ನನ್ನ ಸಂಸ್ಥೆಗೆ ಮಾಡುವಂತಹ ಸಹಾಯ ಬಂದಾಗ ಅವರ ಸಂಸ್ಥೆಗೂ ಮಾಡಿದೆ. ಅಲ್ದಿದ್ರೂ ಅವರ ನನಗೆ ತುಂಬಾ ಅವರು ಬೇಕಾದರು. ಅವ್ರ ಕಾಲದೊಂದು ಕಾರ್ಯಕ್ರಮ ಬೇರೆ ಕಡೆ ಆಗೋಗಿತ್ತು. ಅಕಸ್ಮಾತ್ ಇಲ್ಲಿ ಶಿರಸಿಯಲ್ಲಿ ಮಾಡಲೇಬೇಕಾದಂತ ಪರಿಸ್ಥಿತಿ ಬಂತು. ತಕ್ಷಣ ಒಪ್ಕೊಂಡು ಅದನ್ನ ತಬಲಾ ತರಂಗ ಅಂತ ಅವರ ಶಿಷ್ಯರು, ಅವರ ದೊಡ್ಡ ಬಳಗ, ಶ್ರೀ ಪ್ರವೀಣ್ ರಾವ್ ಅವರ ಒಂದು ನಿರ್ದೇಶನದಲ್ಲಿ ನಾಡ್ದು ನಡೀತಾ ಇದೆ. ಅದಕ್ಕೆ 22 ಜನ ಕಲಾವಿದರು ಕೂತ್ಕೊಂಡು ಆ ಒಂದು ತರಂಗ ಒಂದು ಎಬ್ಬಿಸುವಂತ ಅಲೆಯನ್ನು ಕೇಳುವಂತ ಅವಕಾಶ ಅದನ್ನು ಮಾಡುವಂತು. ಅದಕ್ಕೆ ಮತ್ತೊಂದು ಸಂಗೀತ ಒಂದು ಒಳ್ಳೆ ಸಮಯನ ಕುಶಾಲ್ಕರ್ ಅಂತ ಪುಣೆಯ ಒಂದು ಉತ್ತಮ ಕಲಾವಿದರು, ಅವರನ್ನು ಕರಿತಾ ಇದ್ದೇನೆ. ಅದೊಂದು ಕಾರ್ಯಕ್ರಮ ಮಾಡುವ ಅವಕಾಶ ಬಂತು. ಅದನ್ನ ಈಗ ನಾನು 1ನೇ ತಾರೀಕು ಮಾಡ್ತಾ ಇದ್ದೀನಿ. ಅದರಲ್ಲೂ ಉತ್ತಮವಾದಂತ ಒಂದು ಜನ ಕೇಳುವಂತ ಕಾರ್ಯಕ್ರಮ. ಇನ್ನು 2ನೇ ತಾರೀಕಿಗೆ ನಮ್ಮ ರಂಗಧಾಮದಲ್ಲಿ, ನೆಮ್ಮದಿ ಆವರಣದಲ್ಲಿ ಇಡುವಂತ ನಮ್ಮ ರಂಗಧಾಮದಲ್ಲಿ ಇಡುವಂತದಲ್ಲಿ ಅದು ಬಹಳ ನನ್ನ ಜೀವನದಲ್ಲೇ ಕನಸು ಕಂಡಂತ ಒಂದು ಕಾರ್ಯಕ್ರಮನೂ ಅಲ್ಲಿ ಆಗ್ತಾ ಇದೆ. ಯಾಕೆಂದ್ರೆ ನಮ್ಮ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ
ಪಂಡಿತ್ ಉಲ್ಲಾಸ್ ಕಶಾಲ್ಕರ್ ಮತ್ತು ಪಂಡಿತ್ ಸುರೇಶ್ ತಳವಳ್ಕರ್ ಇಬ್ಬರು ಅವರೊಂದು ಶ್ರೇಷ್ಠ ಮಟ್ಟದ ಕಲಾವಿದರು. ಒಬ್ಬರು ಸ್ವರಯೋಗಿ, ಒಬ್ಬರು ತಾಳಯೋಗಿ. ಅವರಿಗೆ ಆ ಶಬ್ದಗಳೇ ಅವ್ರನ್ನ ವರ್ಣಿಸ್ಲಿಕ್ಕೆ ಸಾಕು, ಮತ್ತೇನು ಬೇಡ. ಅಂಥವ್ರು ನನಗೊಂದು ಬಂದು ಹಾಡುವಂಥ ಅವಕಾಶ ಸಿಕ್ತು. ಅದನ್ನು ತಕ್ಷಣ ಉಪಯೋಗಿಸ್ಕೊಂಡು ಅದನ್ನು ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲೊಂದು ಸ್ವರ್ಣೇಂದು ಮುಖರ್ಜಿ ಅವ್ರದ್ದು ಸರೋದ್ವಾದನ ಇದೆ. ಅಲ್ಲೂ ಒಂದು ಸಣ್ಣ ವಿಶೇಷ ನೋಡಿ. ಅವರು ಕಲ್ಕತ್ತಾದಿಂದ ಬರ್ತಾ ಇದ್ರು. ನಾನು ಹೇಳಿದೆ ನನಗೆ ಒಂದು ಆರ್ಟಿಸ್ಟ್ ಅನ್ನು ನಾನು ಕರ್ನಾಟಕದವ್ರು ನಾನು ಕೊಡ್ತೀನಿ ಅಂತೇಳಿ. ಅವ್ರಿಗೆ ತಬಲಾ ಬಾರಿಸುವುದು ರೂಪಕ್ ಕಲ್ಲೂರ್ಕರ್ ಅಂತ ಯುವ ಕಲಾವಿದ. ಅವ್ರು ನಮ್ಮ ಬೆಂಗಳೂರಿನವ್ರು. ಅವರು ಅಂದ್ರೆ ಅಂತ ಸಭೆಯಲ್ಲೂ ನಾನು ನನ್ನ ಊರು, ನನ್ನ ಜಿಲ್ಲೆ, ನನ್ನ ಇದನ್ನ ಮಾಡಿದ್ದೀನಿ. ಅದು 2ನೇ ತಾರೀಕಿಗೆ ರಂಗಧಾಮದಲ್ಲಿ ನಡೀತಿದೆ 5ವರೆಗೆ. ಆ ದಿನ ಆ ಕಾರ್ಯಕ್ರಮ ಉದ್ಘಾಟನೆ ಅಂದ್ರೆ ನಮ್ಮ ಇಬ್ರು ಪಂಡಿತರು ತಮ್ಮ ದೀಪ ಬೆಳಕು ಸಾಧಿಸಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮ ನನ್ನ ಜೀವನ ಕನಸಿನ ಒಂದು ನನಸಾಗುವಂತ ಕಾಲ. ಬಹಳ ಖುಷಿ ಆಗ್ತದೆ. ನಿಲ್ಲೇ ಇಲ್ಲ ಈ ಕಾರ್ಯಕ್ರಮಗಳ ಸರಣಿ ಮುಂದಿನ ಜುಲೈವರೆಗೆ ನನ್ನ ಕಾರ್ಯಕ್ರಮಗಳು ಇದು ನಡೀತಾ ಇರುವಂತ ಕಾರ್ಯಕ್ರಮಗಳಲ್ಲಿ ಈ 2 ಕಾರ್ಯಕ್ರಮದ ಬಗ್ಗೆ ಶೀರ್ಷಿಯನ್ನು ಆಯ್ಕೆ ಮಾಡ್ಕೊಳ್ಳೋದು ನಾನು. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ GS ಹೆಗಡೆ ಸಪ್ತಕ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನ ಹಂಚ್ಕೋಬೇಕು ಅಂತ ಕೇಳ್ಕೊತೇನೆ. ನಾನು ಇದರ ಬಗ್ಗೆ ನಮ್ಮ ರಾಘವೇಂದ್ರ ಬೆಟ್ಟಕೊಪ್ಪ ಪತ್ರಿಕಾಕರ್ತರು ಹೇಳಿದ್ರು. ನಾನು ಹೇಳಿದೆ ಏನು ಇಲ್ಲ, ನೀವು ಮಾಡಲೇಬೇಕು ಅಂತೇಳಿ. ಅದಕ್ಕೂ ಮೊದಲು ನಾನು ಆಯ್ತು ಆಗದೆ ಅಂತ ಹೇಳಿದೆ. ಯಾಕಂದ್ರೆ ನಮ್ಮಂತ ಈ ಶಾಸ್ತ್ರೀಯ ಸಂಗೀತ ಅಂತ ಹೇಳುವತ್ತು ಇವತ್ತು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಒಂದು ಪ್ರಚಲಿತ ಇರುವಂತಹದ್ದು. ಕೇಳ್ತಾರೆ ಎಲ್ಲರೂ ಮನೇಲಿ ಕುತ್ಕೊಂಡು ಭಜನೆ ಕೇಳ್ತಾರೆ ಅಥವಾ ಶಾಸ್ತ್ರೀಯ ಸಂಗೀತ. ಅದ್ರಲ್ಲಿ ತೊಡಸ್ಕೊಂಡು ಅದ್ರಲ್ಲಿ ಮಾಡುವಾಗ ಅದರಲ್ಲಿ ಇರುವಂತ ವಿಶೇಷತೆ ಅರ್ಥ ಮಾಡುವಂತ ಕೆಲಸವನ್ನ ವಿಶ್ವಂಬರ ಟಿವಿ ಮಾಡ್ತಾ ಇದೆ ಅಂತ ಆದಾಗ ಸಂತೋಷದಿಂದ ಆಯ್ತು ನನಗೆ. ಹಾಗಾಗಿ ಇದನ್ನು ನಾನು ಒಪ್ಕೊಂಡೆ. ಬಹಳ ಖುಷಿ ಆಯ್ತು ನಿಮ್ಮ ಮಾತುಗಳಿಗೆ ಕೇಳಿ. ಮತ್ತೆ ನಿಮ್ಮ ಇಲ್ಲಿ ಚಟುವಟಿಕೆ ನೋಡಿದೆ. ಆಮೇಲೆ ನಿಮ್ಮ ಇದರ ವಿಶೇಷ ವ್ಯಕ್ತಿಗಳಾದಂತ ಅನಂತಮೂರ್ತಿ ಹೆಗ್ಡೆಯವರು ನನಗೆ ಈಗ ಕೆಲವೇ ದಿವಸದಿಂದ ಸಾಗರದಲ್ಲಿ ಭೇಟಿಯಾಗಿದ್ರು. ಅಲ್ಲಿ ಸಹಜ ಬಂದಾಗ ನಮ್ಮನ್ನು ಭೇಟಿಯಾಗಿ ಅಂತ ಹೇಳಿದ್ರು. ಅದು ಈ ಟಿವಿ ಸಂದರ್ಶನ ಮೂಲಕ ಅವರು ಸಂಸ್ಥೆಯ ಒಂದು ಇದರಲ್ಲೇ ಇದೆ ಅಂತ ಗೊತ್ತಾಗಿ ಇನ್ನೂ ಸಂತೋಷ ಆಯ್ತು. ಬಹಳ ಖುಷಿ ಆಗ್ತಾ ಇದೆ. ಧನ್ಯವಾದ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.